ಕೆರೆಮನೆ ಶೃಂಗೇರಿ ಭಾಸ್ಕರ್ ರಾವ್ ಅಂತ ಹೇಳಿದ್ರೆ ಈ ಬಾರಿ ಹಿರಿಯ ವ್ಯಕ್ತಿ ನೋಡಿ. ಎಲ್ಲರಿಗೂ ನಮಸ್ಕಾರ. ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಶೃಂಗೇರಿ ತಾಲೂಕು ಕೆರೆಮನೆ ಬಸ್ಕೆ ಗ್ರಾಮ. ನಾನು ಹಿಂದೆ ನಮ್ಮ ತಂದೆ ಕಾಲದಲ್ಲಿ ತುಂಬ ಅಡಿಕೆ ಬೆಳೆಗಾರರು. ಈಗ ಅದು ಎಲ್ಲೋ ಡಿಸೀಸು ಮತ್ತು ಎಲೆ ಚುಕ್ಕೆ ರೋಗ ಬಂದು ನಮ್ಮ ಜೀವನ ಪರಿಸ್ಥಿತಿಯೇ ಒಂದು ಕಷ್ಟದಾಯಕವಾದ ಪರಿಸ್ಥಿತಿ ಬಂದಿತ್ತು. ಆದರೆ ಅದಕ್ಕೊಂದರೆ ನಾನು ಕಾಫಿ ಮತ್ತು ಜಾಯಿಕಾಯಿನ ಸ್ವಲ್ಪ ಡೆವಲಪ್ ಮಾಡಿ ಅದ್ರ ಜೊತೆಗೆ ಹೋಮ್ ಸ್ಟೇನು ಮಾಡಿ ನಮ್ಮ ಜೀವನ ನಿರ್ವಹಣೆಯನ್ನು ನಾನು ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂತ ನಮ್ಗೆ. ಹಲ್ಸಲ್ಲಿ ಈಗ ತುಂಬಾ ವೆರೈಟಿಗಳು ಬಂದಿದೆ. ಅದರಲ್ಲಿ ತುಂಬಾ ನರ್ಸರಿಯವರು ಸೇಲ್ ಮಾಡ್ತಾರೆ. ಆದ್ರೆ ಕೆಲವು ನರ್ಸರಿಯವರು ಮಾತ್ರ ಮಲೆನಾಡಿಗೆ ಯಾವ್ದಾಗತ್ತೆ, ಬಯಲುಸೀಮೆಗೆ ಯಾವ್ದಾಗತ್ತೆ ಅಂತ ಹೇಳಿ ಕೊಡ್ತಾರೆ. ಅದೇ ರೀತಿ ನೀವು ಅದನ್ನ ಎಲ್ಲ ಹಲಸುಗಳು ಇಲ್ಲಿಗೆ ಆಗೋದಿಲ್ಲ. ಇದೊಂದು ನಮ್ಮಲ್ಲಿ ಇರುವಂತಹ ಹಲ್ಸಲ್ಲಿ ನಮ್ಮಲ್ಲಿ ಒಂದು 20 ವೆರೈಟೀಸ್ ಇದೆ. ಇಷ್ಟೊತ್ತು ನಮ್ಮ ಹತ್ರ ಕ್ರಾಪ್ ಅಂತ ಇರುವಂತಹ ವೆರೈಟಿಲಿ ಇದು ಎಡ್ಡಿ ಪಸಂದ್ ಅಂತ ಕರಿತೀವಿ. ಎಡ್ಡಿ ಪಸಂದ್ ಹಲಸು ತುಂಬಾ ಚೆನ್ನಾಗಿದೆ. ನಮ್ಮಲ್ಲಿ ಸುಮಾರು 160 ಇಂಚು ಮಳೆ ಈ ಸಲ ನಮ್ಗಾಗಿದೆ. ಕಳೆದ ಸಲನೂ ಅಷ್ಟೇ ಆಗಿದೆ. 170 ಇಂಚು ಮಳೆ ಆದ್ರೂ ಕೂಡ ಈ ಹಣ್ಣು ನಿಮ್ಗೆ ತುಂಬಾ ಟೇಸ್ಟ್ ಇದೆ. ಕಟ್ ಮಾಡಿದಾಗ ನೀರಿನ ಸೋಳೆ ಆಗ್ಲಿ ಎಲ್ಲದೂ ಕೂಡ ಒಂಥರ ಕೊಬ್ಬರಿ ತರ, ಅಂದ್ರೆ ತುಂಬಾ ಸ್ವೀಟ್. ಉಳಿದ ಹಲಸಿಗೆ ಹೋಲಿಸಿದ್ರೆ ಇದು ತುಂಬಾ ಚೆನ್ನಾಗಿದೆ. ಅಷ್ಟು ಮಳೆ ಬಂದ್ರು ಕೂಡ ನೀರ್ ಕುಡಿದಿಲ್ಲ. ಆಮೇಲೆ ಹಣ್ಣು ಕುಯ್ದಿಟ್ರು ತುಂಬಾ ದಿನ ಇಡಬಹುದು. ಎಡ್ಡಿ ಪಸಂದ್ ಅಂತ ಹೇಳಿ ಇದು ಎಡ್ವರ್ಡ್ ರೆಬೆಲ್ ಅವರ ಹೆಸರಲ್ಲಿ ಒಂದು ಬಿಡುಗಡೆ ಆದಂತಹ ತಳಿ. ಇದು ವಿಟ್ಲದ ಮುಳಿಯ ಸ್ಕೂಲ್ ಅಲ್ಲಿ ಇದೊಂದು ಈಗ ಕೃಷಿ ಮೇಳ ಆದಾಗ ಅಲ್ಲಿ ತಂದಂತಹ ಒಂದು ವೆರೈಟಿ. ನಿಮ್ಗೆ ಅದು ಒಂದು ಕೊಟ್ಟದ್ದು ಎಷ್ಟು ವರ್ಷ ಆಯ್ತು? ಇದಕ್ಕೆ ಸುಮಾರು ಒಂದು 7-8 ವರ್ಷ ಹತ್ತತ್ರ 7-8 ವರ್ಷ ಆಗಿದೆ. ಎಂತ ಗಿಡ್ಡ ತೋಟ ಮಾಡಿದಿರಿ ನೀವು? ಹೌದು, ಇದು ಹಿರೇಳಿ ಗಿಡ್ಡ ಅಡಿಕೆದ ಒಂದು ತೋಟ ಮಾಡಿದೀವಿ. ಅಂದ್ರೆ ಮೇಯ್ನು ನಮ್ಗೆ ನರ್ಸರಿ ತುಂಬಾ ಕೇಳ್ತಾರೆ ಗಾರ್ಡನಿಗೆ ಅಡಿಕೆ. ಹೌದು, ಹಾಗಾಗಿ ಇದನ್ನ ಸ್ವಲ್ಪ ಡೆವಲಪ್ ಮಾಡಿ ಚಂಪಕ ಅಂತ ಕರಿತೀವಿ. ಇದ್ರದ್ದು ಸ್ಪೆಷಲ್ ಏನಂದ್ರೆ ಎಲೆಕೆಲ್ಲರೆ ಹೂವು ಇರುತ್ತೆ. ಆ ಹೂವನ್ನ ಕುಯ್ದು ನೀವು ಬೀರೊಳಗಿಟ್ರೆ ಡ್ರೈ ಆಗ್ತಾ ಬಂದಂಗ ಅದು ಸ್ಮೆಲ್ ಜಾಸ್ತಿ, ಪರ್ಫ್ಯೂಮ್ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಹೂವು. ಇದೊಂದು ಹ್ಯಾಂಗಿಂಗ್ ಫ್ಲವರ್, ತುಂಬಾ ಇದು ವೈಲ್ಡ್ ವೆರೈಟಿ, ನಮ್ಮ ಕಾಡಲ್ಲಿ ಇರುವಂತಹ ಒಂದು ವೆರೈಟಿ. ಲೇಡೀಸ್ ಸ್ಲಿಪ್ಪರ್ ಅಂತ ಕೂಡ ಇದಕ್ಕೆ ಕರೀತಾರೆ. ನೋಡ್ಲಿಕ್ಕೆ ಅದೇ ತರ ಕಾಣುತ್ತೆ. ಇದ್ರ ಒಳಗಡೆ ಸಣ್ಣ ರಸ ಇರತ್ತೆ. ನಿಮ್ಗೆ ಇಲ್ಲಿ ನೋಡಿ, ಕೈಲಿ ನಾನು ಬಗ್ಸ್ತೇನೆ. ಅಷ್ಟು ನೀರುಂಟು, ಇಷ್ಟು ನೀರು ಇರುತ್ತೆ. ಈ ನೀರ್ ಕುಡಿದ್ರೆ ನಿಮ್ಗೆ ತುಂಬಾ ಸ್ವೀಟ್ ಇರುತ್ತೆ, ಸಕ್ಕರೆ ನೀರು ಕುಡ್ದಾಗಿರುತ್ತೆ. ಹಾಗಾಗಿ ಇದಕ್ಕೆ ಹಕ್ಕಿಗಳು ತುಂಬಾ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹ್ಯಾಂಗಿಂಗ್ ಫ್ಲವರ್ ಇದು ನಿಮ್ಗೆ ಮಲೆನಾಡಿನ ಕಾಡುಗಳಲ್ಲಿ ಬಹಳ ಹಿಂದಿಂದ ಇದೆ. ಕುದುರೆಮುಖ ಇರ್ಬೋದು, ಕೆರೆಕಟ್ಟೆ ಇರ್ಬೋದು. ಹೌದು ಹೌದು ಹೌದು, ಇದೇ ಬಬಳ್ಳಿ ಮೇಲೆ ಹೋಗಿರುವಂತದ್ದು. ತುಂಬಾ ಚಂದ ಇದು. ಅಷ್ಟು ನೀರುಂಟಲ್ಲ, ಅಷ್ಟು ನೀರು ಇರುತ್ತೆ. 1 ಟೀ ಸ್ಪೂನ್ ಉಂಟು. ಹೌದು ಹೌದು. ಇದು ನಮ್ಮ ಮನೆ ಹತ್ತಿರ, ಅಂದ್ರೆ ಶೃಂಗೇರಿಯಿಂದ ಜಯಪುರದ ಮಧ್ಯ ಅಗಳಗಂಡಿ ಹತ್ರ ಸಿಕ್ಕಿರುವಂತಹ ಇದೊಂದು ಕಾಫಿ. ಅವರ ತೋಟದಲ್ಲಿ ಸಿಕ್ಕಿರುವಂತಹ ಬಾರಿ ಸ್ಪೆಷಲ್ ವೆರೈಟಿ ಕಾಫಿ. ಅವ್ರ ಮನೆ ಹೆಸರು ಈಚಲ್ಗುಡ್ಡೆ ಅಂತ ಹೇಳಿ. ಹಾಗಾಗಿ ಈಚಲ್ಗುಡ್ಡೆ 1 ಅಂತ ಹೇಳಿ ಆ ತಳಿಗೆ ಹೆಸರಿಟ್ಟಿದ್ದಾರೆ. ಮತ್ತೆ ಈ ಸಲ ಕಾಫಿ ಬೋರ್ಡ್ ಅಲ್ಲಿ ಕೂಡ ಅವರಿಗೆ ಒಂದು ಅವಾರ್ಡ್ ಎಲ್ಲ ಸಿಕ್ಕಿದೆ. ಇದು ನಮ್ಮಲ್ಲಿ ಇರುವಂತಹ ರೋಬಸ್ಟಾ ವೆರೈಟಿಲಿ ಒಂದು ಅಪರೂಪದ ತಳಿ. ಇದರದ ಸ್ಪೆಷಲ್ ಏನಂತ ಹೇಳಿದ್ರೆ, ಇದು ನೋಡಿ ಎಲೆ ಕಂಪ್ಲೀಟ್ ಪ್ಲಾಸ್ಟಿಕ್ ಎಲೆ ತರ ಇದೆ. ಅಂದ್ರೆ ಇದು ಯಾವ್ದೋ ಒಂದು ಕ್ರಾಸ್ ಆಗಿ ಆಗಿರುವಂತ ಅವ್ರ ಮನೇಲಿ ಒಂದು ಗಿಡ ಕಂಪ್ಲೀಟ್ ಎಲೆ ಪ್ಲಾಸ್ಟಿಕ್ ತರ ಇದೆ. ಇದು ನಿಮ್ಗೆ ಒಂದು ಬಂಚಲ್ಲಿ 40 ರಿಂದ 50 ಕಾಯಿ ಬರುತ್ತೆ. ಒಂದು ಬಂಚಲ್ಲಿ ಕಾಫಿ. ಒಂದು ಕಾಯಿ ನಮ್ದು ಮಾಮೂಲಿ ರೋಬಸ್ಟಾ 1.5 ರಿಂದ 2 ಗ್ರಾಮ್ ತೂಕ ಬಂದ್ರೆ, ಇದು 3 ರಿಂದ 3.5 ಅಷ್ಟು ದೊಡ್ಡ ಬರುತ್ತೆ. ಆಮೇಲೆ ಒಂದು ಬಂಚ್ ನಿಮ್ಗೆ ದೊಡ್ಡ ಬಂದ ಮೇಲೆ ಇಲ್ಲಿ ಮಧ್ಯೆ ಎಲ್ಲೂ ಕೂಡ ಗ್ಯಾಪ್ ಇರೋದಿಲ್ಲ. ನಾವು ಮಲ್ಲಿಗೆ ಹೂವಿನ ಹಾರದ ತರ ಇಡೀ ಬಂಚು ನಿಮ್ಗೆ ಕಾಫಿ ಬಂದು ನಿಲ್ಲುತ್ತೆ. ತುಂಬಾ ಎಕ್ಸಲೆಂಟ್ ವೆರೈಟಿ ಅಂತ ಇದನ್ನ ಕರಿಬಹುದು. ಆಮೇಲೆ ಇದಕ್ಕೆ ಕೊಳೆ ಕಡಿಮೆ, ಈಲ್ಡ್ ಜಾಸ್ತಿ. ನಮ್ಮ ಹತ್ರ ಇದ್ರದ್ದು ಈಲ್ಡ್ ನಮ್ಗೆ ಅದು 1-1.5 ಗ್ರಾಮ್ ಬಂದ್ರೆ ಇದು 3-3.5 ಗ್ರಾಮ್ ಕಾಯಿ ಬರುತ್ತೆ. ಇದು ಒಂದೇ ಗಿಡ ಇರುತ್ತಾ ಈಗ? ಇಲ್ಲ, ಇದನ್ನ ಏನ್ ಮಾಡಿದೀವಿ ಅಂತ ಹೇಳಿದ್ರೆ, ಅಲ್ಲಿಂದ ನಾವು ಅದನ್ನ ಕಂಬು ಚಿಗುರು ತಗೊಂಬಂದು ನಮ್ಗೆ ತಾಯಿ ಗುಣನೇ ಬರ್ಬೇಕಾದ್ರೆ ಒಂದು ಕ್ಲೋನಿಂಗ್ ಮಾಡ್ಬೇಕು, ಇಲ್ಲ ವಿ ಶೇಪ್ ಗ್ರಾಫ್ಟಿಂಗ್ ಮಾಡ್ಬೇಕು. 2 ತರ ಮಾಡಿದ್ರೆ ಮಾತ್ರ ನಮ್ಗೆ 100% ತಾಯಿ ಗುಣ ಬರುತ್ತೆ. ಬೀಜದ ಗಿಡ ಮಾಡಿದ್ರೆ ಕ್ರಾಸ್ ಆಗಿ ನಿಮ್ಗೆ ಕ್ವಾಲಿಟಿ ಬರೋದಿಲ್ಲ. ಅಲ್ಲಿಂದ ಚಿಗುರು ತಗೊಂಬಂದು ನಾವಿಲ್ಲಿ ಗ್ರಾಫ್ಟಿಂಗ್ ಮಾಡಿರುವಂತದ್ದು. ಇಲ್ಲಿ ನಮ್ದು ಹಳೆ ಸಿಂಟಾರ್ ಗಿಡ ಇತ್ತು. ಸಿಂಟಾರ್ ಗಿಡಕ್ಕೆ ಇದು ಗ್ರಾಫ್ಟಿಂಗ್ ಮಾಡಿದೀವಿ. ಇಲ್ಲಿ ನಿಮ್ಗೆ ಕೂಡಿದ್ದು ಕ್ಲೀನ್ ಆಗಿ ಗೊತ್ತಾಗುತ್ತೆ. ಈ ರೀತಿ ನಾವು 1 ಎಕರೆ ನಮ್ಮ ಹತ್ರ ಇರುವಂತಹ ಗಿಡನೇ ಕನ್ವರ್ಟ್ ಮಾಡ್ತಾ ಇದ್ದೇವೆ. ಬನ್ನಿ ನಿಮ್ಗೆ ಇಲ್ಲಿ ತೋರಿಸ್ತೇನೆ.
ಬುಡದಲ್ಲಿ ಬಿಟ್ಕೊಬೇಕು. ಈ ರೀತಿ ಕಂಬು ಚಿಗುರು ಬಿಟ್ಟು ಇದಕ್ಕೆ ನಾವು ವಿ ಶೇಪ್ ಗ್ರಾಫ್ಟಿಂಗ್ ಮಾಡಿರುವಂತದ್ದು ಇದು. ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದೇ ವರ್ಷಕ್ಕೆ ನಾವು ಇದ್ರಲ್ಲಿ ಈಲ್ಡ್ ತೆಗಿಬಹುದು. ಬಂದಿದೆ ಅದರಲ್ಲಿ. ಹೌದು, ನಿಮ್ಗೆ ಅಲ್ಲಿ ತೋರಿಸಿದ್ದು ಒಂದೇ ವರ್ಷದ ಗಿಡ. ಈ ರೀತಿ ಮಾಡಿದಾಗ 100% ತಾಯಿ ಗುಣ ಬರುತ್ತೆ. ಇದೀಗ 3 ವರ್ಷಕ್ಕೆ ನಾವು ಇದನ್ನ ಟ್ರಿಮ್ ಮಾಡಿ ಇದ್ರದ್ದು ಕ್ರಾಪ್ ಕೊಯ್ದಾದ್ಮೇಲೆ ಈ ಗಿಡದ ಹರೆ ಎಲ್ಲ ತೆಗಿತೀವಿ. ಆಮೇಲೆ ಈ ಗಿಡ ರೆಡಿ ಆಗುತ್ತೆ. ಎತ್ತರ ಆಯ್ತು, ನಾವು ಬುಡದಲ್ಲಿ ಕಟ್ಟಬೇಕಿತ್ತು ನಮ್ಮ ಹತ್ರ. ಹೌದು, ಇದು ಏನಂದ್ರೆ ನಾವು ಈಗ ಮದರ್ ಪ್ಲಾಂಟ್ ನಮ್ಮ ಹತ್ರ ಇದ್ದಷ್ಟು ಮತ್ತೆ ನಾವು ಡೆವಲಪ್ ಮಾಡ್ಬೋದಲ್ಲ ಅಂತ ಹೇಳಿ ಇದನ್ನ ಈ ರೀತಿ ಮೇಲಕ್ಕೆ ಕಟ್ಟಿದ್ದೀವಿ. ಅಲ್ಲ, ಇನ್ನೊಂದು 1 ವರ್ಷದಲ್ಲಿ ಅದು ಇದು ಹುಲ್ಲು ಹೋಗ್ತದೆ, ಅದೇ ಬರ್ತದೆ. ಅದೇ ಬರುತ್ತೆ. ಈಗ 3 ವರ್ಷಕ್ಕೆ ಇದು ರೆಡಿ ಆಗುತ್ತೆ. ಈ ಹರೆನೆಲ್ಲ ತೆಗಿತೀವಿ, ಇದನ್ನ ಹಾಗೆ ಬಿಡ್ತೀವಿ. ಮತ್ತೆ ಕ್ವಾಲಿಟಿ ಒಳ್ಳೆ ಉಂಟಲ್ಲ ಅದು. ಕ್ವಾಲಿಟಿ ಚೆನ್ನಾಗಿದೆ. ಹೌದು ಹೌದು. 8 ಎಕರೆಯಲ್ಲಿ ನಾವೀಗ 6 ವರ್ಷ ಆಯ್ತು. ಔಷಧಿನೂ ಹೊಡಿತಿಲ್ಲ, ಕೊನೆನೂ ತೆಗಿತಿಲ್ಲ. ಹಳದಿ ಎಲೆ ರೋಗ ಬಂದು ಕಂಪ್ಲೀಟ್ ಹೋಗಿದೆ. ಹಾಗಾಗಿ ಎಲ್ಲ ಕಾಫಿ, ಆಲ್ಟರ್ನೇಟ್ ಆಗಿ ಮೆಣಸು, ಈ ತರ ಹೀಗಿದೆ. ನಂತರ ನೀವು ಇದಕ್ಕೆ ಹೋದ್ರಿ ಅಲ್ವಾ? ಹೌದು ಹೌದು. ನಮ್ದು ಹಳೆ ತೋಟದಲ್ಲಿ ಸುಮಾರು ಒಂದು 10 ಎಕರೆ, ಅಲ್ಲಿ ಒಂದು ಮರನೂ ಇಲ್ಲ. 40 ವರ್ಷ ಆಯ್ತು ಅಲ್ಲಿ ಅಡಿಕೆ ಡಿಸೀಸ್ ಬಂದು. ಅಲ್ಲಿಗ ಒಂದು ಮರನೂ ಇಲ್ಲ. ಕಾಫಿನೇ ನಮ್ದು ಈಗ ಮೇನ್ ಇನ್ಕಮ್ ಎಲ್ಲ. ಇದು ಒಂದು ಕಾಳ್ಮೆಣಸು, ವೆರಿಗೇಟೆಡ್ ಕಾಳ್ಮೆಣಸು. ಎಲೆ ಕಲರ್ ವೈಟ್ ಗ್ರೀನ್ ಬರುತ್ತೆ. ಹಣ್ಣು ಕೂಡ ಸ್ವಲ್ಪ ಅರ್ಶನ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಗಿಡ ನೋಡ್ಲಿಕ್ಕೆ. ಇದು ನಮ್ಮಲ್ಲಿ ಇರುವಂತ ನರ್ಸರಿ ಜೇನು, ನರ್ಸರಿ ಅಂತ ಕರಿತೇವೆ. ಇದು ಸುಮಾರು ಒಂದು 7-8 ಈ ತರದ್ದು ಇದೆ. ಇದು ಕೂಡ ಇದ್ರ ಸ್ಪೆಷಲ್ ಏನಂತ ಹೇಳಿದ್ರೆ ವರ್ಷಕ್ಕೆ ನಮಗೆ 3 ರಿಂದ 4 ಸ್ಪೂನ್ ಮಾತ್ರ ಜೇನುತುಪ್ಪ ಸಿಗುತ್ತೆ. ಅದು ತೆಗಿದಿಲ್ಲ, ಅದನ್ನ ಹಾಗೆ ಬಿಡ್ತೇವೆ. ಆ ಜೇನುತುಪ್ಪ ಅಷ್ಟು ಆಯುರ್ವೇದಿಕಲ್ಲಿ ವ್ಯಾಲ್ಯೂಬಲ್. ಇದು ನಮ್ಮಲ್ಲಿ ಇರುವಂತಹ ರೋಬಸ್ಟೋ ವೆರೈಟಿ C/R ವೆರೈಟಿ ಕಾಫಿ ಗಿಡ. ಕಾಫಿ ಈಗ ಮೊನ್ನೆ ಹಾರ್ವೆಸ್ಟಿಂಗ್ ಆಯ್ತು. ಇದು ಏನಂದ್ರೆ ಈ ರೀತಿ ಇದನ್ನ ತಗೊಂಡ್ಬಂದು ಹಿಂಗೆ ಡ್ರೈ ಮಾಡ್ತೀವಿ. ಡ್ರೈ ಮಾಡಿದ್ರೆ 8 ರಿಂದ 9 ದಿನ ಇದನ್ನ ಬಿಸಿಲಲ್ಲಿ ಒಣಗಿಸಿ ನಾವು ಅದನ್ನ ಸ್ಟಾಕ್ ಮಾಡಿ ಇಟ್ಕೊಂಡು ಬೇಕಾದಾಗ ಅದನ್ನ ಸೇಲ್ ಮಾಡ್ತೀವಿ. ಇನ್ನೊಂದು ಏನಂತ ಹೇಳಿದ್ರೆ ಇಲ್ಲಿ ಪಲ್ಪಿಂಗ್ ಮಾಡೋದಿಲ್ಲ. ಪಲ್ಪಿಂಗ್ ಕೆಲವು ಎಸ್ಟೇಟ್ ಗಳಲ್ಲಿ ಮಾಡ್ತಾರೆ. ಅದಕ್ಕೆ ತುಂಬಾ ನೀರು, ಲೇಬರ್ಸ್, ಹಾಗೆ ಎಸ್ಟೇಟ್ ಅಂದ್ರೆ ಎಕರೆ ತುಂಬಾ ಇದ್ರೆ ಅದನ್ನ ಮಾಡ್ಬೋದು. ಸಣ್ಣ ಬೆಳೆಗಾರ ಯಾರು ಕೂಡ ಅದನ್ನ ಆ ತರ ಮಾಡೋದಿಲ್ಲ. ಈ ರೀತಿ ಇದು 8 ರಿಂದ 9 ದಿನ ಒಣಗಿಸಿ ಅದನ್ನ ಸ್ಟಾಕ್ ಮಾಡಿ ಮತ್ತೆ ನಮ್ಗೆ ಬೇಕಾದಾಗ ಅದನ್ನ ಸೇಲ್ ಮಾಡ್ತೀವಿ. ಇದು ಕೂಡ ನಮ್ದು ಕಾಫಿ ಬ್ಯಾಗಿಂಗ್ ಅಂದ್ರೆ ರಾಶಿ ಮಾಡಿದ್ದನ್ನ ಇದನ್ನ ಕ್ಲೀನ್ ಅಂದ್ರೆ ಮೂಟೆ ಮಾಡುವಂತ ಮಿಷನ್ ಇದು. ಈ ತರ ಹೀಗಿದೆ. ಈ ತರ ಇದಕ್ಕೆ ನಾವು ರಾಶಿ ಮಾಡಿ ಕಾಫಿ ಎಳೆದು ಕೊಟ್ರೆ ಇದು ಹಿಂದ್ಗಡೆ ಮೂಟೆಗೆ ಚೀಲಕ್ಕೆ ಬಂದ್ ಬೀಳುತ್ತೆ. ಕಸ ಒಂದ್ ಕಡೆ ಇಲ್ಲಿ ಅಡಿಗಡೆ ಕೆಳಗೆ ಬೀಳುತ್ತೆ. ಹಾಗಾಗಿ ಕ್ಲೀನ್ ಆಗಿ ಇದಾಗುತ್ತೆ. ಹೌದು ಹೌದು. ಇದು ವಿದ್ಯುತ್ ಅಲ್ಲಿ, ಕರೆಂಟ್ ಅಲ್ಲಿ ಆಗುವಂತದ್ದು. ದ್ರಾಕ್ಷಿ ಬಳ್ಳಿ ಸುಮಾರು ಒಂದು 10 ವರ್ಷದ ಬಳ್ಳಿ ಇದು ಇದೆ. ದ್ರಾಕ್ಷಿ ಬಳ್ಳಿ. ಹೌದು, ಕಪ್ಪು ದ್ರಾಕ್ಷಿ. ಹಣ್ಣಾದ್ಮೇಲೆ ನಿಮ್ಗೆ ಇದು ಕಪ್ಪಾಗುತ್ತೆ. ಇಲ್ಲಿ ಇದು ತುಂಬಾ ಹಳೆ ವೆರೈಟಿ ಆಗಿದ್ರಿಂದ ಸ್ವಲ್ಪ ಹುಳಿ ಬರುತ್ತೆ. ಇದು ನಿಮ್ಗೆ ಏನಂದ್ರೆ ಕಮರ್ಷಿಯಲ್ ಆಗಲ್ಲ, ಮನೇಲಿ ಒಂದು ವೆರೈಟಿಗೋಸ್ಕರ ಇದನ್ನ ಹಾಕಿದೀವಿ. ವರ್ಷ ಒಂದು 10 ರಿಂದ 15 ಬಂಚ್ ಹಣ್ಣಾಗತ್ತೆ. ತುಂಬಾ ಚೆನ್ನಾಗಿರುತ್ತೆ ಹಣ್ಣು. ಈಗ ಇದ್ರಲ್ಲಿ ತುಂಬಾ ಸ್ವೀಟ್ ವೆರೈಟಿ, ಒಳ್ಳೊಳ್ಳೆ ವೆರೈಟಿಗಳು ಈಗ ಹೊಸದಾಗಿ ಬಂದಿದೆ. ಟೊಮೆಟೊನು ಇದೆ. ಹೌದು ಹೌದು, ಚೆನ್ನಾಗಿದೆ ಟೊಮೆಟೊ. ಇದೆಲ್ಲ ತೊಂಡೆ ಬಳ್ಳಿ ಈಗಿನೆಲ್ಲ ಹತ್ತಾ ಇದೆ. ನಿಮ್ಗೆ ತೊಂಡೆ ಚಪ್ರ ಎಲ್ಲರೂ ಮಾಡ್ತಾರೆ. ಆದ್ರೆ ಈ ರೀತಿ ನೆಟ್ ಹಾಕಿ ನಿಮ್ಗೆ ಕಡಿಮೆ ಜಾಗದಲ್ಲಿ ಮಾಡಬಹುದು. ಸರ್ ನಿಮ್ಗೆ ಎಷ್ಟು ಜಮೀನ್ ಇದೆ ಸರ್? ನಮ್ಗೊಂದು 30 ಎಕರೆ ಇದೆ. 30 ಎಕರೆ ಇದೆ ಅಲ್ವಾ? ಅದು ಸಂಡಿಗೆ, ನಮ್ಮ ಮನೆಯವರು ಇಲ್ಲಿ ಸಂಡಿಗೆ, ಈರುಳ್ಳಿ ಸಂಡಿಗೆ, ಅಕ್ಕಿ ಸಂಡಿಗೆ ಎಲ್ಲ ಮಾಡಿ ಅದನ್ನ ಬಿಸಿಲಿಗೆ ಒಣಗಿಸಿ ಅದನ್ನ ಮಾರ್ಕೆಟಿಂಗ್ ಸೇಲ್ ಮಾಡ್ತಾರೆ. ಈ ರೀತಿ. ಯಾವ್ದು ಸರ್ ಇದು? ಇದು ಅಕ್ಕಿ ಸಂಡಿಗೆ, ಅದು ಈರುಳ್ಳಿ ಸಂಡಿಗೆ. ಈ ರೀತಿ. ಎಷ್ಟು ಸರ್ ಇದಕ್ಕೆಲ್ಲ ಪ್ಯಾಕಿಂಗ್ ಮಾಡಿ ನೀವು? ಅದು ನಿಮ್ಗೆ ಅಕ್ಕಿ ಅಂದ್ರೆ ಗ್ರಾಮಿಗೆ ಒಂದೊಂದು ತರ ರೇಟ್ ಇದೆ. 80 ರಿಂದ 100 ರೂಪಾಯಿ ತನಕ ಇದೆ. ನೀವು ಇದು ಮಾರಾಟ ಮಾಡ್ತೀರಾ? ಹೌದು, ಇದನ್ನ ಸೇಲ್ ಮಾಡ್ತೀವಿ. ಅಂದ್ರೆ ಇಲ್ಲಿ ಹೋಮ್ ಸ್ಟೇಗೆ ಬಂದವರೆಲ್ಲ ತಗೊಂಡು ಹೋಗ್ತಾರೆ. ಸೇಬು ಗಿಡ ಬೇರೆ ಇದೆ. ಅದು ಇಷ್ಟೊತ್ತು ನಮ್ಮಲ್ಲಿ ಹೂ ಬರ್ತಿದೆ, ಕಾಯಿ ನಿಲ್ತಾ ಇಲ್ಲ. ಸೇಬು ಗಿಡದಲ್ಲಿ ಒಂದು 2-3 ವೆರೈಟೀಸ್ ಇದೆ. ಕಾಫಿ ಇಲ್ಲಿ ಸಹ ಕಾಫಿ ಇಲ್ಲೆಲ್ಲ ಹಾಕಿದೀವಿ. ನಮ್ಗೆ ಇದು ವರ್ಷಕ್ಕೆ 2 ತಿಂಗಳು ಎಷ್ಟು ಜಾಗ ಇದ್ರೂ ಸಾಕಾಗೋದಿಲ್ಲ, ಅಷ್ಟು ಬೇಕಾಗತ್ತೆ. ಈ ಟೈಮಲ್ಲಿ ಮಳೆ ಬಂದ್ರಂತೂ ತುಂಬಾ ಸಮಸ್ಯೆ ಆಗತ್ತೆ. ಯಾವ್ದೇ ಕಾರಣಕ್ಕೂ ಮಳೆ ಬರಬಾರ್ದು. ಮಳೆ ಬಂದ್ರೆ ಯಾವ್ದು ಜಿಂಜರ್ ಟಾರ್ಚ್ ಅಂತ ಕರಿತೀವಿ. ಈ ರೀತಿ ಹೂ ಬರುತ್ತೆ. ಇದ್ರಲ್ಲಿ 3 ಕಲರ್ ಇದೆ. ಇದು ಗೆಸ್ಟ್ ಗಳಿಗೆ ರೋಸು ಬಕ್ಕೆ ಬದಲು ಕೊಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಹೂವನ್ನ ಹೆಸರುಗಳನ್ನ ಸೂಪಿಗೆ ಯೂಸ್ ಮಾಡ್ತಾರೆ. ಸೂಪಿಗೆ ಹಿಡಿ ಗಿಡ ಈ ತೆನೆನೆ ಕಟ್ ಮಾಡಿ ನಿಮ್ಗೆ ಪರ್ಕೆ ಮಾಡುವಂತದ್ದು.
ಹಾ ಹಾ ಏನ್ ಮಂಕಿ ಬ್ರ್ಯಾಂಡ್ ಪರ್ಕೆ ಸಿಗತ್ತೆ ಹೌದು. ಈ ಗಿಡದಲ್ಲೇ ಮಾಡುವಂತ ಇದನ್ನೇ ತೆನೆನ ಕಟ್ ಮಾಡಿ ಡ್ರೈ ಮಾಡಿ ಹಾ. ನಿಮ್ ಹತ್ತತ್ರದೊಂದು ಬಂಚ್ ಮಾಡಿ ಹಿಡಿ ಮಾಡುವಂತದ್ದು. ಹಾ. ಇದು ಇದಕ್ಕೆ- ಗೇಟ್ ತೆಗ್ದು ಇಟ್ಟಿದ್ದೀವಿ. ಹಾ. ಆ, ಪಿಲ್ಲರ್ ಯಾವ ರೀತಿ ಮಾಡಿದ್ದಾರೆ? ಹೌದು ಹೌದು. ಅಲ್ಲಿ ಒಂದು ಪಿಲ್ಲರ್ ಇದೆ. ಅಂದ್ರೆ ಮೊದಲಿನ ಒಂದು ಕೆಲಸ ನೋಡಿ ಅಂತ ನಾವು ಹೌದು, ತೋರಿಸೋದು ಹೌದು. ಅಷ್ಟೇ. ಹೇಳಿ ಸರ್. ಇದು ನಮ್ಮಲ್ಲಿರುವಂತ ಸುಮಾರು ಒಂದು 20 ವರ್ಷದ ರುದ್ರಾಕ್ಷಿ ಮರ. ಹಾ. ವರ್ಷಕ್ಕೆ 2 ಸಲ ನಿಮ್ಗೆ ಹಣ್ಣಾಗುತ್ತೆ. ಹಾ. ಒಂದು ಮಳೆಗಾಲದಲ್ಲಿ ಈಗ ಇನ್ನು ಹಣ್ಣಾಗ್ಲಿಕ್ಕೆ ಶುರು ಆಗುತ್ತೆ. ಹಾ. ಬೇಸಿಗೆಯಲ್ಲಿ ಒಂದ್ಸಲ ಹಣ್ಣಾಗುತ್ತೆ. ಹಾ. ಹಣ್ಣಾಗಿದ್ದು ನೀಲಿ ಹಣ್ಣಾಗಿ ಕೆಳಗೆ ಬೀಳುತ್ತೆ. ಹಾ. ಇದಕ್ಕೆ ಬಾವಲಿಗಳು ತುಂಬಾ ಬಂದ ಹಣ್ಣನ್ನ ತಿನ್ನುತ್ತೆ. ಹಾ. ತಿಂದೆಲ್ಲ ಹಣ್ಣುಗಳನ್ನ ಕೆಳಗೆ ಹಾಕತ್ತೆ. ಹಾ. ಆ ನೀಲಿ ಹಣ್ಣನ್ನ ನಾವು ನೋಡಿ, ನೀರಿಗೆ ಹಾಕಿ ಇಲ್ಲಿ. ಹೌದು ನೀರಿಗೆ ಹಾಕಿ ಕ್ಲೀನ್ ಮಾಡ್ಬೇಕು. ಹಾ. ನೀರಿಗೆ ಹಾಕಿ ಒಂದು 15 ದಿನ ಕೊಳಿಸ್ಬೇಕು. ಹ್ಮ್. ಆಮೇಲೆ ಇದ್ರಲ್ಲಿ ಬ್ರಷ್ ತಗೊಂಡು ಕ್ಲೀನ್ ಮಾಡ್ಬಿಟ್ರೆ ಹ್ಮ್. ನಿಮ್ಗೆ ರುದ್ರಾಕ್ಷಿ ಗೊತ್ತಾಗತ್ತೆ. ಹ್ಮ್. ಇದ್ರಲ್ಲಿ ಒಂದೇ ಮರದಲ್ಲಿ 5 ಮುಖದಿಂದ 12 ಮುಖ ತನಕ ಸಿಗತ್ತೆ. ಹ್ಮ್. ಇದು 5 ಮುಖ, 1 2 3 4 5 ಮುಖ. ಹ್ಮ್. 5 ಮುಖ ಇದಕ್ಕೆ. ಇದರಲ್ಲಿ ಅರ್ಧ ಹೊಟ್ಟೆ ಇರತ್ತೆ. ಹ್ಮ್. ಮತ್ತೆ ಅರ್ಧ ಡ್ರಿಲ್ಲರ್ ಹೊಟ್ಟೆ ಮಾಡಿ ಎಳ್ಳೆಣ್ಣೆಯಲ್ಲಿ ಪಾಲಿಶ್ ಕೊಟ್ಟು ಇದನ್ನ ಸರಕ್ಕೆ ಹಾಕುವಂತದ್ದು. ಹ್ಮ್. 5 ಮುಖದಿಂದ 12 ಮುಖ ತನಕ ಸಿಗತ್ತೆ. 5 ಮುಖಕ್ಕೆ ನಿಮ್ಗೆ ಸುಮಾರು 10 ರಿಂದ 15 ರೂಪಾಯಿ ಖರ್ಚು ಬರುತ್ತೆ. ಅದನ್ನ ನಾವು ಕ್ಲೀನ್ ಪಾಲಿಶ್ ಕೊಟ್ಟು ಎಲ್ಲ ಮಾಡೋದಂತಾದ್ರೆ. ಹ್ಮ್. ಅಂತ ಹೇಳುವಂತ ಮಾರುಕಟ್ಟೆ ಏನು ಇದುವರೆಗೆ ಎಲ್ಲೂ ಇಲ್ಲ. ಹ್ಮ್. ಒಂದು ಗಿಡದಲ್ಲಿ ಒಂದು ಸಲ ಒಂದು ಕ್ರಾಪ್ ಸುಮಾರು ಒಂದು 10,000 ಹಿಂಗೆ ಬೀಳ್ಬೋದು. ಅಷ್ಟು ಹಣ್ಣುಗಳು ಇದನ್ನ ಹಿಡಿತೆ. ಹ್ಮ್. ಇಲ್ಲಿ ನಾವು ಈಗೆಲ್ಲ ಬಂದವರು ಒರಿಜಿನಲ್ ರುದ್ರಾಕ್ಷಿ ಅಂತ ಹೇಳಿ ಇದನ್ನ ತಗೊಂಡು ಹೋಗ್ತಾರೆ.